ಇದನ್ನು ನೀವು ಡೈಲಿ ನೈಟು ಅಪ್ಲೈ ಮಾಡಬೇಕು. ಇದು ತುಂಬ ಹಳೇ ಕಾಲದ್ದು ಹೋಮ್ ರೆಮಿಡಿ. ಕಲೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಥರ ಮಾಡ್ಕೊಂಡಿದ್ದೀರ ಅಂದರೆ ಅದನ್ನು ಆವಾಗಲೇ ಮುಖ ತೊಳ್ಕೊಂಬಿಡಿ. ಅದೇ ಹೇಳ್ತಿದ್ರಲ್ಲ, ಯಾರ್ಯಾರ ಸ್ಕಿನ್ಗೆ ಯಾವ್ದಾದ್ರು ಸೆಟ್ ಆಗುತ್ತೋ ಗೊತ್ತಾಗಲ್ಲ. ಕರ್ಗಾಗ್ಬಿಟ್ಟಿದ್ದು ಎಲ್ಲ ಕರ್ಗೆ ಕಪ್ಪಗಾಗ್ಬಿಟ್ಟಿತ್ತು ಮುಖ ಅವ್ರದ್ದು. ಅವ್ರು ತುಂಬ ಚೆನ್ನಾಗಿದ್ರು ಫಸ್ಟು. ಹಾಗಾಗಿ ನನಗೆ ಹೇಳ್ತೇನೆ, ನಾನು ಸುಮ್ಮನೆ ಯಾವುದೂ ಹೇಳಕ್ಕೆ ಹೋಗಲ್ಲ. ಮುಖ ನೋಡಿ ಅಷ್ಟಕ್ಕೆ ಎಷ್ಟು ಚೆನ್ನಾಗಿ ಹೊಳಪು ಬರ್ತಾ ಇದೆ. ಹೋಗಲ್ಲ ಅನ್ನೋ ಮಾತಿಲ್ಲ, ಹೋಗಲ್ಲ, ಬಂಗು ಹೋಗಲ್ಲ, ಕಲೆಗಳು ಹೋಗಲ್ಲ. ಸ್ವಲ್ಪ ಜನ ಬಳಸ್ತಾ ಇದೀವಿ ಅಂತಾನು ಕೂಡ ಹೇಳಿದ್ದಾರೆ. ಪೌಡ್ರ್ ಮಾಡ್ಕೊಂಡು ತೊಗೊಂಬರ್ತೀನಿ. ಸಾರಿ ಸಿಸ್ಟರ್, ಇಲ್ಲಿಂದ ಹೂ ಕಳಿಸ್ಕೊಡಕ್ಕಾಗಲ್ಲ. ಅದು ಬಂಗು ಹೋಗುತ್ತೆ, ಕಲೆ ಹೋಗುತ್ತೆ, ಪಿಂಪಲ್ಸ್ ಆಗಲ್ಲ, ಓಕೆ ಅದೆಲ್ಲ ಆಗಲ್ಲ. ಹಾಗೆ ಇಲ್ಲೆಲ್ಲ ಬ್ಲಾಕ್ ಇರುತ್ತಲ್ಲ ಅದು ಎಲ್ಲ ಹೋಗುತ್ತೆ. ಅದನ್ನ ತಗೊಂಬಂದು ಒಂದು 2 ದಿವಸ ಮುಖಕ್ಕೆ ಹಾಕಿದೆ ಅಷ್ಟೇ. ಇಲ್ಲ ನನಗೆ ಡೈಲಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದವರು ಬೆಳ್ಳಗೆ ಬರುತ್ತೆ ಮುಖ. ಹಾಗಾಗಿ ಇದನ್ನು ಈ ರೀತಿ ನೀವು ಹಚ್ಕೊಳ್ಳೋಕ್ಕಿಂತ ಮುಂಚೆನೆ ಫಸ್ಟೇ ಒಂದ್ಸತಿ ಮುಖನ ತೊಳ್ಕೊಂಬಿಡಿ. ಒಂದು 2 ಅವರ್ ಹಚ್ಕೊಂಡು ಮುಖನ ತೊಳ್ಕೊಬೋದು. ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ನಿಮಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. ಹಾಗೆ ಅದು ಯಾವ ರೀತಿ ಹಚ್ಕೋಬೇಕು, ಅದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ಈಗ ನಾನು ಫಸ್ಟೇ ಹೇಳ್ಬಿಡ್ತೀನಿ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಬಂಗು, ಕಪ್ಪು ಕಲೆಗೆ, ಆಮೇಲೆ ಮುಖದ ಮೇಲೆ ಯಾವುದಾದ್ರೂ ಕಲೆ ಇದ್ದರೆ, ಅಥವಾ ಪಿಂಪಲ್ಸ್ ಕಲೆಗೆ, ಪಿಂಪಲ್ಸ್ ಬರದೇ ಇರೋ ಹಾಗೆ ಬಂಗು ಅಂತ ಹೇಳಿದ್ನಲ್ಲ, ಸುಕ್ಕುಗಟ್ಟಿರೋದು, ಹಾಗೆ ಮತ್ತು ಬಿಸಿಲಿಗೆ ಹೋಗಿ ಬಂದರೆ ಟ್ಯಾನ್ ಆಗಿರುತ್ತೆ. ಆ ರೀತಿ ಇದಕ್ಕೆಲ್ಲ ನಾವು ತುಂಬಾ ಒಳ್ಳೆಯದಿದು. ಇದು ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಹೋಮ್ ರೆಮಿಡಿದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋದು ಫಸ್ಟು ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ತಡ ಮಾಡೋದು ಬೇಡ, ಅದನ್ನು ಏನು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಗೆ ಮತ್ತು ಈ ಕಪ್ಪು ಕುತ್ತಿಗೆ ಹತ್ರ ಎಲ್ಲ ಕಪ್ಪುಗಾಗಿರುತ್ತಲ್ಲ, ಅದನ್ನು ಕೂಡ ನಾವು ಅದನ್ನು ಹೋಗ್ಲಾಡಿಸ್ಬೋದು. ಹೇಗೆ ಅಂತ ಅದನ್ನು ನಾನು ಇವಾಗ ಹೇಳ್ತೀನಿ. ಏನು ಅಂತಂದರೆ ಅದು ಹೋಗಲ್ಲ ಅನ್ನೋ ಮಾತಿಲ್ಲ. ಹೋಗಲ್ಲ, ಬಂಗು ಹೋಗಲ್ಲ, ಕಲೆಗಳು ಹೋಗಲ್ಲ, ಅದು ಯಾವುದೂ ಇಲ್ಲ, ಖಂಡಿತ ಹೋಗುತ್ತೆ. ಹಾಗೆ ನಾನು ಹಿಂದೆ ಸ್ವಲ್ಪ ಹೋಮ್ ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಜನ ಬಳಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಕೆಲವರು ಒಬ್ರು ಯಾರೋ ಕೇಳಿದ್ರೆ, ಆ ಹೂವು ನನಗೆ ಎಲ್ಲಿ ಸಿಗಲ್ಲ ಅಂತ. ಸಿಸ್ಟರ್ ನೀವು ಎಲ್ಲಿದ್ದೀರಾ ಅಂತ ನಾನು ರಿಪ್ಲೈ ಮಾಡಿದೆ. ನನಗೆ ಸಿಗಲ್ಲ, ನೀವು ಕಳಿಸ್ಕೊಡ್ತೀರಾ ಅಂತ ಕೇಳಿದ್ರಿ. ನೀವು ಎಲ್ಲಿದ್ದೀರಾ ಅಂತ ನಾನು ಕೇಳಿದೆ, ನೀವು ವಾಪಸ್ ನನಗೇನು ರಿಪ್ಲೈನೇ ಮಾಡಲಿಲ್ಲ. ಸಾರಿ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಆ ಹೂವು ಇಲ್ಲಿ ಸಿಗಲ್ಲ. ನನಗೂ ಕೂಡ ಊರಲ್ಲೇ ಸಿಗೋದು. ನಾನು ಊರಿಗೆ ಹೋದಾಗ ಫಸ್ಟೇ ನಾನು ಊರಿಗೆ ಹೋಗೋಕ್ಕಿಂತ ಮೊದಲೇ ನಮ್ಮ ಹೋಗಿ ಹೇಳಿಟ್ಟಿರ್ತೀನಿ, ಹೂವನ್ನ ಅದನ್ನು ಒಣಗಿಸಿಡು, ನಾನು ಅದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಬರ್ತೀನಿ. ಅವ್ರು ಒಣಗಿಸಿ ಕವರಲ್ಲಿ ಕಟ್ಟಿಟ್ಟಿರ್ತಾರೆ, ನಾನು ಹೋಗಿ ಪೌಡ್ರ್ ಮಾಡಿಕೊಂಡು ತೊಗೊಂಬರ್ತೀನಿ. ಸಾರಿ ಸಿಸ್ಟರ್, ಇಲ್ಲಿಂದ ಹೂ ಕಳಿಸ್ಕೊಡೋಕ್ಕಾಗಲ್ಲ. ನೀವೇ ಒಂದು ಐಡಿಯಾ ಮಾಡಿ. ಏನಪ್ಪ ಅಂತಂದರೆ, ನಿಮ್ಮ ಊರಲ್ಲಿ ಹೂವನ್ನ ಹರಿದು ಕವರಿಗೆ ಕಟ್ಟಿ ಬಸ್ಸಿಗೆ ಗಿಡ ಕೇಳಿ ನೀವು ಹೋಗಿ ತೊಗೊಂಬನ್ನಿ, ಅದು ಒಳ್ಳೆಯದು. ನನಗೇನಾದರೂ ಬೇಕು ಅಂದರೆ ನಾನು ಹಾಗೆ ಮಾಡೋದು. ನನಗೆ ಹೋಗೋಕ್ಕಾಗಲ್ಲ ಅಂದರೆ ನಾನು ಅವ್ರ ಕಡೆಯಿಂದ ಆ ರೀತಿ ತರಿಸ್ಕೊತೀನಿ. ನೀವು ಕೂಡ ಹಾಗೆ ಮಾಡಿ. ಅವರೇ ಹೂವಿನ ಪೌಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಒಂದೇ ನನ್ನ ಮುಖಕ್ಕೆ ಸೆಟ್ ಆಗಿರೋದು. ನಾನು ಇಷ್ಟು ನಿಮಗೆಲ್ಲ ತೋರಿಸಿದ್ದೀನಲ್ಲ, ಅದು ಬಂಗು ಹೋಗುತ್ತೆ, ಕಲೆ ಹೋಗುತ್ತೆ, ಪಿಂಪಲ್ಸ್ ಆಗಲ್ಲ, ಓಕೆ ಅದೆಲ್ಲ ಆಗಲ್ಲ. ಅಂದರೆ ಅದು ಮುಖಕ್ಕೆ ಅವರಿಗೆ ಸೆಟ್ ಆದರೆ ಮಾತ್ರ ಎಲ್ಲವನ್ನೂ ಹೋಗುತ್ತೆ. ಮುಖಕ್ಕೆ ಸೆಟ್ ಆಗಿಲ್ಲ ಅಂದರೆ ಪಿಂಪಲ್ಸ್ ಬರುತ್ತೆ. ನನಗೂ ಆಗಿರೋದು ಹಾಗೆ. ನಾನು ನಿಮಗೆಲ್ಲ ತೋರಿಸಿದ್ರಲ್ಲಿ ನನಗೆ ಬಂಗು ಕಡಿಮೆ ಆಗ್ತಾ ಬರ್ತಾ ಇತ್ತು, ಆದರೆ ನನಗೆ ಪಿಂಪಲ್ಸ್ ಬರ್ತಾ ಇತ್ತು. ಹಾಗಾಗ್ಬಿಟ್ಟು ಕೆಲವೊಂದ್ರ ಜೊತೆಗೆ ಹಚ್ಕೋಬೇಕಂತ ಇರುತ್ತಲ್ಲ, ಆ ಟೈಮಲ್ಲಿ ನಮಗೆ ಅದು ಸೆಟ್ ಆಗಲ್ಲ. ಆವಾಗ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಮುಖ ಕೆರೆತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಕ್ಕೆ ಯಾವ್ದು ಸೆಟ್ ಆಗುತ್ತೋ ಅದನ್ನೇ ನೀವು ಬಳಸ್ತಾ ಬನ್ನಿ. ಯಾವುದ್ಯಾವುದೋ ಹಚ್ಚಿದ್ರೆ ಅದು ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೆ ಇಷ್ಟು ಎಲ್ಲ ನಾನು ಹಚ್ಕೊಂಡು ಬಂದಾಗ ಬಂಗು ಕಡಿಮೆ ಆಗ್ತಾಯಿದೆ, ಪಿಂಪಲ್ಸ್ ಬರ್ತಾಯಿದೆ. ಅಂದರೆ ಏನು ಮಾಡಬೇಕು? ಹಾಗಾಗಿ ನನಗೆ ಇಷ್ಟರಲ್ಲೂ ನನಗೆ ಅವರೇ ಹೂವಿನ ಪೌಡ್ರ್ ಬೆಸ್ಟ್ ಅನಿಸಿದೆ. ಅದಕ್ಕೆ ಪಿಂಪಲ್ಸ್ ಬರಲ್ಲ, ಅದಕ್ಕೆ ಕಪ್ಪು ಕಲೆ ಹೋಗುತ್ತೆ, ಹಾಗೆ ಬಂಗು ಹೋಗುತ್ತೆ, ಸುಕ್ಕುಗಟ್ಟಿರೋದು ಹೋಗುತ್ತೆ, ಹಾಗೆ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತಲ್ಲ ಅದು ಎಲ್ಲ ಹೋಗುತ್ತೆ. ಅದು ತುಂಬ ಚೆನ್ನಾಗಿ ಅನಿಸಿದೆ. ಅಂದರೆ ನನ್ನ ಮುಖಕ್ಕೆ ಒಂದು ಕ್ರೀಮು ನನಗೆ ಸೆಟ್ ಆಗಲ್ಲ. ಇಲ್ಲೊಂದು ಗುಳ್ಳೆ ಬಂದಿದೆ, ನೋಡ್ತಾ ಇರ್ಬೋದು. ಇಲ್ಲೊಂದು ಬಂದಿದೆ, ಇಲ್ಲೊಂದು ಚಿಕ್ಕದಾಗಿ ಬಂದಿತ್ತು, ಮತ್ತು ಹಣೆ ಮೇಲೊಂದು ಬಂದಿತ್ತು. ಅದು ಯಾಕೆ ಅಂತ ತೋರಿಸ್ತೀನಿ ರೀ. ಇವಾಗ ಚಳಿಗಾಲ ಅಲ್ವಾ, ಅದಕ್ಕಾಗಿ ಇದನ್ನು ತೊಗೊಂಬಂದು ಒಂದು 2 ದಿವಸ ಮುಖಕ್ಕೆ ಹಾಕಿದೆ ಅಷ್ಟೇ. ಅದು ನೈಟಲ್ಲ, ಬೆಳಿಗ್ಗೆನೆ. ನಾನು ಯಾವ ಕ್ರೀಮು ಹಾಕಲ್ಲ, ಫೇರ್ ಆ್ಯಂಡ್ ಲವ್ಲಿ ಆಗಲಿ ಪೌಡ್ರ್ ಆಗಲಿ ನಾನು ಯಾವುದೂ ಹಾಕಲ್ಲ. ಇದನ್ನು ಏನು ಮಾಡಿದೆ, ಸ್ವಲ್ಪ ಇರಲಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇದು ಕೊಬ್ಬರಿನೇ ತೋರಿಸಿದ್ದಾರೆ. ಹಾಗಾಗಿ ಕೊಬ್ಬರಿಯಿಂದ ಮಾಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು 2 ದಿವಸ ಹಚ್ಚಿದ್ದಕ್ಕೆ ಇಲ್ಲಿ ಪಿಂಪಲ್ಸ್ ಬಂದುಬಿಟ್ಟಿದೆ ನೋಡಿ, ದಪ್ಪ ಬಂದಿತ್ತು. ಅದನ್ನು ಒಡೆದ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಅರಿಶಿನ ಹಚ್ಚಿದ್ದೀನಿ.
ಅರಿಶಿನ ಅಲ್ಲೇ ಅರಿಶಿನ ಹಚ್ಚಿದ್ದೀನಿ. ಅಂದರೆ ಮನೆ ಅರಿಶಿನ, ನಾನು ಅಂಗಡಿಯಿಂದ ತೊಗೊಂಬಂದಿದ್ದು ಸೆಟ್ ಆಗಲ್ಲ. ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಅದನ್ನು ಹೊಡೆದು ಅದೇನು ಗಾಯ ಆಗಿರುತ್ತಲ್ಲ ಅದರಲ್ಲಿ ಹಚ್ಬಿಟ್ರೆ ವಾಪಸ್ ಅದಕ್ಕೆ ಮತ್ತು ಇದು ಬರುತ್ತೆ, ಕ್ಯೂ ಥರ ಆಗುತ್ತೆ. ಮತ್ತೆ ಒಡೆದ ಮೇಲೂ ಅದು ಆಗಲ್ಲ. ಅಲ್ಲಿ ಅರಿಶಿನ ಹಚ್ಬಿಟ್ರೆ, ಪಿಂಪಲ್ಸ್ ಹೊಡೆದ ಮೇಲೆ ಅರಿಶಿನ ಹಚ್ಬಿಟ್ರೆ ಅದು ಮತ್ತೆ ವಾಪಸ್ ಅಲ್ಲಿ ಪಿಂಪಲ್ಸು ಬರಲ್ಲ, ಹಾಗೆ ಮತ್ತೆ ಕ್ಯೂ ತುಂಬಿಕೊಳ್ಳಲ್ಲ ಆ ರೀತಿ. ಹಾಗಾಗಿ ನನಗೆ ಯಾವುದೂ ವರ್ಕ್ ಆಗಿಲ್ಲ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು, ಅದನ್ನು ಬಳಸಿದ್ದೀನಿ. ನಾನು ತೋರಿಸ್ಕೊಡೋದ್ರಲ್ಲಿ ನಿಮ್ಗೆ ಯಾವುದು ಸೆಟ್ ಆಗುತ್ತೋ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ. ಇವಾಗ ಬನ್ನಿ ನಾನು ಏನು ಮಾಡ್ತಾಯಿದ್ದೆ ಅಂತ ತೋರಿಸ್ತೀನಿ. ಇದು ಅರಿಶಿನ. ಈ ಅರಿಶಿನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ನೋಡಿ. ಎಷ್ಟಿತ್ತು ಅದಕ್ಕೂ ಇದಕ್ಕೂ ಹಾಕಿ ಹಂಗೆ ಮಾಡಿ ಸ್ವಲ್ಪ ಖಾಲಿ ಮಾಡಿದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವ ಅಂಥ ಅರಿಶಿನ ಕೊಂಬು ಸಿಗುತ್ತಲ್ಲ ನಿಮಗೆ ಅಂಗಡಿಯಲ್ಲಿ, ಅದನ್ನೇ ತೊಗೊಂಬಂದು ಮಾಡಿ ಇಟ್ಕೋಬೋದು. ಇದು ನಿಮಗೆ ತೋರಿಸ್ತೀನಿ. ಮನೆಯಲ್ಲೇ ಮಾಡೋದ್ರಿಂದ ತರಿಯಾಗಿದೆ ನೋಡಿ. ಅಷ್ಟು ನೈಸಾಗಿ ಇಲ್ಲ. ಸ್ಕ್ರಬ್ ಮಾಡ್ಕೊಳ್ಳೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಅರಿಶಿನ ನೋಡಿ. ಹೀಗೆ ತರಿಯಾಗಿದೆ. ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಮನೆಯಲ್ಲೇ ಅರಿಶಿನ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತೊಗೊಂಬಂದಿರೋ ಅರಿಶಿನದಲ್ಲಿ ಅದರಲ್ಲಿ ಕೆಮಿಕಲ್ ಇರುತ್ತೆ, ಹಾಗಾಗಿ ಅದನ್ನು ಬಳಸೋದು ಅಷ್ಟೊಂದು ಸರಿಯಲ್ಲ ನೋಡಿ. ಈ ಮನೆಯಲ್ಲೇ ಮಾಡಿಟ್ಕೊಂಡಿರುವ ಅಂಥ ಅರಿಶಿನ ನಾವು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ. ನಮಗೆ ಈಗ ಒಂದೇ ದಿವಸಕ್ಕೆ ಸಾಕು, ನಾವು ಡೈಲಿ ನೈಟು ಮಾಡ್ಕೊಂಡು ಹಚ್ಕೋತೀವಿ ಅಂತ ಅಂದರೆ ಇಷ್ಟು ಸಾಕಾಗುತ್ತೆ ಒಂದು ಟೈಮ್ಗೆ. ಇಲ್ಲ ನನಗೆ ಡೈಲಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಹೇಳಿದವರು ಏನು ಮಾಡಬೇಕಂದ್ರೆ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಅರಿಶಿನ ಪುಡಿನ ಈ ಥರ ತವಾದಲ್ಲಿ ಹಾಕಿ ಅದನ್ನು ಹುರ್ಕೊಳ್ಳಿ. ನಾನು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ಇದನ್ನು ಹುರ್ಕೋತೀನಿ. ಈ ರೀತಿ ಅರಿಶಿನ ಇದನ್ನು ಫ್ರೈ ಮಾಡ್ತಾ ಬನ್ನಿ ನೋಡಿ. ತವ ಕಾದಿದೆ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಈ ಕಲರ್ ಬರಬೇಕು ಅರಿಶಿನ. ಈ ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ನೀಟಾಗಿ ಕಲರ್ ಬರುತ್ತೆ, ಹಾಗೆ ಒಳ್ಳೆ ಘಮ ಬರುತ್ತೆ ಅರಿಶಿನದು. ಇದು ಹಚ್ಕೊಳ್ಳೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಮುಖಕ್ಕೆ ಬೆಳ್ಳಗೆ ಬರುತ್ತೆ ಮುಖ. ಹಾಗಾಗಿ ಇದನ್ನು ಈ ರೀತಿ ನೀವು ಹುರ್ಕೋಬೇಕು ನೋಡಿ. ಅರಿಶಿನ ಈ ರೀತಿ ಹುರ್ಕೊಂಡು ಒಂದು ಬೌಲ್ಗೆ ನಾನಿಲ್ಲಿ ತಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಒಂದಿಷ್ಟು ಅಲಿವೆರಾ ತೊಗೊಂಡಿದ್ದೀನಿ. ಇಷ್ಟು ನಮಗೆ ಬೇಕಾಗಲ್ಲ, ನಮ್ಗೆ ಬೇಕಾಗಿರೋದು ಸ್ವಲ್ಪ. ಫಸ್ಟು ಇದನ್ನು ನೀಟಾಗಿ ತೊಳ್ಕೊಂಬಿಡಿ. ತೊಳೆದಾದ್ಮೇಲೆ ಇದು ಸೈಡಲ್ಲಿರೋದನ್ನ ಎಲ್ಲ ಕಟ್ ಮಾಡ್ಕೊಳ್ಳಿ. ಈ ಕಡೆ ಎಲ್ಲ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಒಂದು ಪದ್ರ ಮೇಲಿಂದ ತಗೊಂಬಿಡಿ. ನೀಟಾಗಿ ಒಂದು ಪದ್ರ ಮೇಲಿಂದ ಇದನ್ನು ತೆಗೀರಿ. ಅಲಿವೆರಾ ತುಂಬಾ ಒಳ್ಳೆಯದು ಇದು. ಆದರೆ ಏನು ಮಾಡೋದು, ಕೆಲವೊಬ್ಬರ ಮುಖಕ್ಕೆ ಸೆಟ್ ಆಗಲ್ಲ. ನನಗೂ ಕೂಡ ಇದು ಸೆಟ್ ಆಗಲ್ಲ. ಇದು ಹಚ್ಕೊಂಡ್ರೆ ಒಂಥರ ತುರ್ಕೆ ಬಂದಂಗೆ ಆಗುತ್ತೆ ಮುಖಕ್ಕೆ. ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಸೆಟ್ ಆಗಿರೋದು ನಿಮ್ಗೆ ಸೆಟ್ ಆಗಬೇಕಂತಿಲ್ಲ, ನಿಮ್ಗೆ ಸೆಟ್ ಆಗಿರೋದು ನನಗೆ ಸೆಟ್ ಆಗಬೇಕಂತೇನಿಲ್ಲ. ಇವಾಗ ತೆಗ್ದಿದ್ದೀನಿ ನೋಡಿ, ಒಂದು ಲೇಯರ್ ತೆಗ್ದಿದ್ದೀನಿ. ಇದು ಇದೆ, ಇದರಲ್ಲಿ ಜಾಸ್ತಿ ಇರೋದು, ಅದು ಸುಮ್ಮನೆ ಸಿಪ್ಪೆ ಮಾತ್ರ ತೆಗ್ದಿರೋದು. ಏನಂದರೆ ನಿಮ್ಗೆ ಸೆಟ್ ಆಗಿರೋದು ನನಗೆ ಸೆಟ್ ಆಗಬೇಕಂತೇನಿಲ್ಲ. ಇದರಲ್ಲಿ ನಾನು ಎಲ್ಲವೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವುದು ಸೆಟ್ ಆಗುತ್ತೋ ಇದರಲ್ಲಿ ಅದನ್ನು ನೀವು ಬಳಸ್ತಾ ಬನ್ನಿ. ಹಾಗಾಗಿ ಇದನ್ನು ನಿಮಗೆ ನಾನೆಲ್ಲವೂ ತೋರಿಸ್ತಾ ಇರೋದು. ಇದನ್ನು ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಜೆಲ್ ಸಿಗುತ್ತೆ, ಅಲ್ವೇರಾ ಪ್ಯೂರ್ ಜೆಲ್ಲು. ನಿಮ್ಮ ಮನೇಲಿ ಅಲ್ವೇರಾ ಗಿಡ ಇದ್ದರೆ ಡೈಲಿ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಖಾಲಿ ಅಲೋವೆರಾ ಅಪ್ಲೈ ಮಾಡಿಕೊಂಡ್ರೂ ಕೂಡ ನಿಮಗೆ ಸ್ಕಿನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಜೆಲ್ ಬರಬೇಕು, ಬರ್ತಾಯಿದೆ ನೋಡಿ. ಇದು ಜೆಲ್ನ ಈ ರೀತಿ ನಾವು ಇದರಲ್ಲಿ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳೋಣ. ಇನ್ನು ಉಳಿಯುತ್ತೆ ಇದರಲ್ಲಿ. ಈ ರೀತಿ ಮಾಡ್ತಾ ಬನ್ನಿ, ಜೆಲ್ಲೆಲ್ಲ ನಿಮಗೆ ಆಚೆ ಬರುತ್ತೆ. ಇದನ್ನು ಸ್ಪೂನ್ದಿಂದ ಅಥವಾ ನೀವು ನೀಟಾಗಿ ಕೈನ ತೊಳ್ಕೊಳ್ಳಿ. ಕೈ ತೊಳ್ಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಆಲೋವೆರಾನ ಅರಿಶಿನ ಜೊತೆಗೆ ಮಿಕ್ಸ್ ಮಾಡಿ. ಅಥವಾ ನಿಮಗೆ ನಾನು ಹೇಳ್ತೀನಲ್ಲ, ಆಲೋವೆರಾ ಸೆಟ್ ಆಗಲ್ಲ ಅಂತಂದರೆ ನೀವು ಮೊಸರು ಜೊತೆಗೆ ಇದನ್ನು ಹುರಿದಿರುವಂಥ ಅರಿಶಿನ ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೋಬೋದು. ಮತ್ತು ಜೇನುತುಪ್ಪದ ಜೊತೆಗೆ ಹಚ್ಕೋಬೋದು, ಚೆನ್ನಾಗಿರುತ್ತೆ. ಮೊಸರು ಜೊತೆಗೆ ತುಂಬಾ ಬೆಸ್ಟು. ಜೇನುತುಪ್ಪದಕ್ಕಿಂತ ಮೊಸರು ಮತ್ತು ಆಲೋವೆರಾ ಸೂಪರಾಗಿರುತ್ತೆ.
ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಇದನ್ನು ಬಳಸ್ಬೋದು. ಅಥವಾ ನಮಗೆ ಯಾವುದು ಆಗಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರಿದ್ದರೆ ಕೊಬ್ಬರಿ ಎಣ್ಣೆಲ್ಲೇ ಹಚ್ಕೊಳ್ಳಿ, ಜೇನುತುಪ್ಪದಲ್ಲಿ ಹಚ್ಕೊಳ್ಳಿ, ಮೊಸರಲ್ಲಿ ಹಚ್ಕೊಳ್ಳಿ. ಇದು ನೀವು ಈ ರೀತಿ ಮಾಡ್ಕೋಬೇಕು. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಕಲಸಿ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ. ಇದೀಗ ನಮಗೆ ಕರೆಕ್ಟಾಗಿ ಪೇಸ್ಟು ರೆಡಿಯಾಗಿದೆ ನೋಡಿ. ಇದು ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಫಸ್ಟೇ ಒಂದು ಸತಿ ಮುಖನ ತೊಳ್ಕೊಂಬಿಡಿ. ಕೈ ಮತ್ತು ಮುಖ ನೀಟಾಗಿ ತೊಳ್ಕೊಳ್ಳಿ. ಯಾವುದೇ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಏನನ್ನೂ ಇರಬಾರ್ದು. ಮುಖ ಫುಲ್ ಕ್ಲಿಯರಾಗಿ ತಣ್ಣೀರಲ್ಲಿ ತೊಳ್ಕೊಂಬಿಟ್ಟು ಇದನ್ನು ನೀವು ಡೈಲಿ ನೈಟು ಅಪ್ಲೈ ಮಾಡಬೇಕು. ಡೈಲಿ ನೈಟು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ತೊಳ್ಕೊಬೋದು. ಅಥವಾ ನೈಟ್ ನಮ್ಗೆ ಹಚ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಬೆಳಗ್ಗೆ ನಿಮಗೆ ಅಥವಾ ಮಧ್ಯಾಹ್ನ ಯಾವಾಗಾದರೂ ಟೈಮ್ ಇದ್ದರೆ ಒಂದು 2 ಅವರ್ ಹಚ್ಕೊಂಡು ಮುಖನ ತೊಳ್ಕೊಬೋದು. ಅಥವಾ ಬೆಳಗ್ಗೆ ನೀವು ಆಫೀಸ್ಗೆ ಹೋಗ್ತೀರಾ, ನಮಗೆ ಮಧ್ಯಾಹ್ನನೂ ಟೈಮ್ ಇಲ್ಲ, ನೈಟು ಆಗಲ್ಲ ಅಂತ ಅನ್ನೋರು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಮುಖನ ತೊಳೆದು ಒಂದು ಸತಿ ಹಚ್ಕೊಂಡ್ಬಿಟ್ಟು ಅಡುಗೆಗಳನ್ನೆಲ್ಲ ಕೆಲಸಗಳನ್ನ ಮುಗಿಯೋಷ್ಟರಲ್ಲಿ ಒಂದು 2-3 ಅವರ್ ಆದರೂ ಆಗೇ ಆಗುತ್ತೆ. ಒಂದೇ ಸತಿ ನೀವು ಮುಖನ ತೊಳ್ಕೊಬೋದು ನೋಡಿ. ಈ ಥರ ತೊಗೊಂಡ್ಬಿಟ್ಟು ಇದನ್ನು ಮೊಸರಲ್ಲಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಮೊಸರು ಇಲ್ಲ, ಹಾಗಾಗಿ ನಾನು ಅದರಲ್ಲಿ ತೋರಿಸಿಲ್ಲ. ಆಲೋವೆರಾ ಇತ್ತು, ಅದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಚ್ತಾ ಬನ್ನಿ. ನನಗೂ ಆಲೋವೆರಾ ಸೆಟ್ ಆಗಲ್ಲ, ನಿಮಗೆ ತೋರಿಸೋಕ್ಕೋಸ್ಕರ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು, ನನಗೆ ಬುಧ ಅಂತ ಪಿಂಪಲ್ಸು ಬರುತ್ತೆ. ಹಾಗೆ ಮತ್ತು ನನಗೇನಾಗುತ್ತೆ ಅಂದರೆ ಅದು ತುರ್ಕೆ ಜಾಸ್ತಿ ಬರುತ್ತೆ ನೋಡಿ. ಇದು ತುಂಬ ಹಳೇ ಕಾಲದ್ದು ಹೋಮ್ ರೆಮಿಡಿ, ಈಗಿಂದಲ್ಲ, ಇದು ಹಳೇ ಕಾಲದ್ದು ಹೋಮ್ ರೆಮಿಡಿದು. ಅರಿಶಿನ ಈ ರೀತಿ ನಾವು ಮಾಡಿ ಹಚ್ಕೊಳ್ಳೋದು ನೋಡಿ. ಇದೇ ಥರ ಹಸಿ ಅರಿಶಿನ ನಮ್ಗೆ ಹುರಿದು ಆಗಲ್ಲ, ಹುರಿಯೋದೆಲ್ಲ ಆಗಲ್ಲ ಅಂದರೆ ಹಸಿ ಅರಿಶಿನ ಆಲೋವೆರಾ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಅಥವಾ ಮೊಸರು ಜೊತೆಗೆ ಈ ಥರ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಅರಿಶಿನ ಈ ಥರ ಹುರಿದ್ರೆ ಕಾಫಿ ಸ್ಮೆಲ್ ಬರುತ್ತೆ ಹಚ್ಕೋಬೇಕಾದ್ರೆ ನೋಡಿ. ಈ ರೀತಿ ಎಲ್ಲ ಕಡೆ ನೀವು ಕಲೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಥರ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ, ಈ ಥರ ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆ. ಸ್ಮೂತ್ ಬರುತ್ತೆ ಮುಖ. ಹಾಗೆ ಮತ್ತು ಇದು ಬರುತ್ತೆ. ನನಗೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಪಿಂಪಲ್ಸ್ ಬರುತ್ತೆ. ನಿಮಗೇನೋ ಗೊತ್ತಿಲ್ಲ, ನಿಮಗೆ ಅದೇ ಹೇಳ್ತೀನಲ್ಲ, ನಾನು ಪ್ರತಿಯೊಂದು ಹಿಡ್ದಾಗ ಹೇಳೋದೊಂದೇ, ನಿಮಗೆ ಹೆಂಗೆ ಸೆಟ್ ಆಗುತ್ತೋ ಹಾಗೆ ಮಾಡಿ. ಇವಾಗ ನನಗೆ ಕೊಬ್ಬರಿ ಎಣ್ಣೆ ಬಿಟ್ಟರೆ ಏನು ಸೆಟ್ ಆಗ್ತಾಯಿಲ್ಲ ಮುಖಕ್ಕೆ. ಕೊಬ್ಬರಿ ಎಣ್ಣೆ ಅದು ಖಾಲಿ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಗಲ್ಲ, ಮತ್ತು ಆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಏನಾಗಲ್ಲ ನೋಡಿ. ಈ ರೀತಿ ಇದನ್ನು ನೀವು ಹೀಗೆ ಹಚ್ಕೊಳ್ಳಿ. ಎಲ್ಲಿ ಬಂಗ್ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಈ ರೀತಿ ಅದನ್ನು ಅಪ್ಲೈ ಮಾಡಿ. ಇದನ್ನು ಎಷ್ಟು ದಿನ ಹಚ್ಕೋಬೇಕು ಅಂದರೆ ಏನಿಲ್ಲ ಅಂದರೂ ವರ್ಷಾನುಗಟ್ಟಲೆ ಹಚ್ಕೊಂಡು ಬರಬೇಕು. 1 ದಿವಸಕ್ಕೆಲ್ಲ 2 ದಿವಸಕ್ಕೆ ಅಥವಾ ತಿಂಗಳು 15 ದಿವಸಕ್ಕೆಲ್ಲ ಆಗಲ್ಲ. ಕಪ್ಪು ಕಲೆ ಇದು ಪಿಂಪಲ್ಸ್ ಕಲೆ ಇರುತ್ತಲ್ಲ ನೋಡಿ, ಹಚ್ಕೊಂಡ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮುಖಕ್ಕೆ ಸೆಟ್ ಆಗುತ್ತಾ ಸೆಟ್ ಆಗಲ್ಲ ಅಂತ. ನನಗೆ ಸೆಟ್ ಆಗಲ್ಲ ನೋಡಿ, ಒಂಥರ ಉರಿ ಆಗುತ್ತಲ್ಲ ಆ ಥರ ಆಗುತ್ತೆ. ನಿಮ್ಗೆ ಹಚ್ಕೊಂಡ ತಕ್ಷಣವೇ ಗೊತ್ತಾಗುತ್ತೆ. ಅದು ಸಡನ್ನಾಗಿ ಏನು ಎಫೆಕ್ಟ್ ಆಗಲ್ಲ. ಉರಿ ಆದ ತಕ್ಷಣ ಮುಖ ಹಾಳಾಗಿ ಹೋಗಲ್ಲ, ಆ ಥರದ್ದೇನಿಲ್ಲ. ನಿಮ್ಗೆ ಹಂಗೆ ಅನಿಸ್ಬಿಟ್ರೆ ಸಡನ್ನಾಗಿ ಆವಾಗಲೇ ಮುಖ ತೊಳ್ಕೊಂಬಿಡಿ. ಒಂದು ಸತಿ ಹಚ್ಕೊಂಡು ಟ್ರೈ ಮಾಡಿ. ನಿಮಗೆ ಅದು ಸೆಟ್ ಆಗಲ್ಲ ಅಂತಂದರೆ ನೀವೇನು ಮಾಡ್ತೀರ ಅಂದರೆ ಅದನ್ನು ಆವಾಗಲೇ ಮುಖ ತೊಳ್ಕೊಂಬಿಡಿ. ಅಥವಾ ನಿಮ್ಗೆ ಹಚ್ಕೊಂಡ್ಮೇಲೇನು ಏನೂ ಆಗಿಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇವಾಗ ನೋಡಿ, ನನಗೆ ಆಲೋವೆರಾ ಸೆಟ್ ಆಗಲ್ವೆಲ್ಲ ಹಚ್ಚಿದ್ದೀನಿ, ಹಿಂಗೆ ಆಗ್ತಾಯಿದೆ ನೋಡಿ. ಮುಖ ಒಂಥರ ಹಿಂಗೆ ಆಗ್ತಾಯಿದೆ. ತೊಳ್ಕೊಂಬಿಡ್ತೀನಿ ಇವಾಗಲೇ ನಾನು. ಅರಿಶಿನ ಅಷ್ಟೇ, ಖಾಲಿ ಅರಿಶಿನ ಕೂಡ ನೀವು ಮುಖದಲ್ಲಿ ಅದನ್ನು ಮೊಸರ ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೋಬೋದು. ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಬೆಸ್ಟ್ ಅಂದರೆ ನನಗೆ ಅವರೇ ಹೂವೇ ಅನಿಸಿರೋದು. ನಾನು ಹೋಮ್ ರೆಮಿಡಿಗಳನ್ನ ಯಾವುದು ತಿಳಿಸೋದನ್ನು ತಿಳಿಸಿರ್ತೀನಿ. ನಿಮ್ಗೆ ಸೆಟ್ ಆಗೋದು ಆಗದೆ ಇರೋದನ್ನು ನೀವು ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಹಚ್ಕೊಳ್ಳಿ. ಓಕೆ, ನಾನು ಮುಖ ತೊಳ್ಕೊಂಡು ಬರ್ತೀನಿ ನೋಡಿ. ಅಷ್ಟರಲ್ಲೇ ಎಷ್ಟು ಚೇಂಜಸ್ ಕಾಣ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಆದರೆ ಏನು ಮಾಡೋದು, ಬೆಳ್ಳಗಾಗುತ್ತೆ ಮುಖ. ನನಗೊಬ್ಬರು ಸಿಸ್ಟರ್ ನೋಡಿದ್ದು, ಅವ್ರು ನೋಡೇ ನಾನು ಅರಿಶಿನ ಮತ್ತು ಆಲೋವೆರಾ ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೆ. ಅವ್ರು ಇಷ್ಟು ಚೆನ್ನಾಗಿ ಬೆಳ್ಳಗಾಗಿದ್ರು ಗೊತ್ತಾ ನಿಮಗೆ. ಅವ್ರಿಗೆ ಇದು ಫುಲ್ಲು ಇದು ಇತ್ತು, ಬಂಗಿತ್ತು. ಈ ಥರ ನನಗಾಗಿದ್ದಿಲ್ಲ, ಆ ಥರದ್ದು ಬಂಗಲ್ಲ, ಕರಿ ಬಂಗಿತ್ತು ಅವ್ರಿಗೆ. ಇದು ನನಗೆ ಒಂಥರ ಬೇರೆ ಥರ ಇದೆ, ಇದು ಗೋಧಿ ಬಣ್ಣ ಥರ ಇದೆ ನಂದು. ಆದರೆ ಅವ್ರಿಗೆ ಫುಲ್ ಕರ್ರಗಾಗಿತ್ತು. ಅವರು ಕಂಡಕ್ಟರ್ ಕೆಲಸ ಮಾಡ್ತಾಯಿದ್ರು. ಇದು ಫುಲ್ ಎಲ್ಲ ಕರ್ಗಾಗ್ಬಿಟ್ಟಿದ್ದು ಎಲ್ಲ ಕರ್ರಗೆ. ಅವರು ಡೈಲಿ ನೈಟ್ ಹಚ್ಕೊಂಡು ಮಲ್ಕೊತಾ ಇದ್ರು. ನೈಟು ಹಚ್ಕೋತಾ ಇದ್ರು.
ಕೆಲಸದಿಂದ ಬಂದ ತಕ್ಷಣ ಏನು ಮಾಡ್ತಾಯಿದ್ರು ಅಂದರೆ ಟೊಮೊಟೊ ಬರುತ್ತಲ್ವ, ಆ ಟೊಮೊಟೊ ಮೇಲೆ ಟೊಮೊಟೊ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕಿ ಸ್ಕ್ರಬ್ ಮಾಡ್ಕೊತಾಯಿದ್ರು. ಅದನ್ನು ಆ ರೀತಿ ಮಾಡ್ಕೊಳ್ಳೋದು ಸಾಯಂಕಾಲ. ಮತ್ತು ನೈಟು ಅದು ಈಗ ನಾನು ತೋರಿಸಿದ್ನಲ್ಲ ಆ ರೆಮಿಡಿನ ಅವರು ಹಚ್ಕೊತಾ ಇದ್ರು. ಇದು ಅವ್ರದ್ದು ರೆಮಿಡಿ, ಇದು ತೋರಿಸಿರೋದು ಇವಾಗ ನಿಮಗೆ. ಇದು ಕಂಡಕ್ಟರ್ ಕೆಲಸ ಮಾಡ್ತಾಯಿದ್ರು, ತುಂಬ ಕಪ್ಪಗಾಗ್ಬಿಟ್ಟಿತ್ತು ಮುಖ ಅವ್ರದ್ದು. ಅವ್ರು ತುಂಬ ಚೆನ್ನಾಗಿದ್ರು ಫಸ್ಟು, ಆದರೆ ಆಮೇಲೆ ನೋಡಿದ್ರೆ ಆ ಥರ ಆಗಿತ್ತು, ಹಂಗಾಯಿತು, ಬಂದ್ಬಿಟ್ಟು. ಹಾಗಾಗಿ ಅದನ್ನು ಹಚ್ಕೊಂಡು ಅವ್ರು ತುಂಬ ಚೆನ್ನಾಗಿ ಬೆಳ್ಳಗಾಗಿದ್ರು. ಪಿಂಪಲ್ಸು ಎಷ್ಟು ಪಿಂಪಲ್ಸ್ ಬರ್ತಾಯಿತ್ತು ಅವ್ರಿಗೂ, ಸಿಕ್ಕಾಪಟ್ಟೆ ಪಿಂಪಲ್ಸ್ ಬಂದು ತೂತಾಗಿತ್ತು ಮುಖ ಎಲ್ಲ. ಅದನ್ನು ಹಚ್ಕೊಂಡ್ಮೇಲೆ ಆ ಏನಿರುತ್ತಲ್ಲ ಮುಖ, ಅದು ಕೂಡ ಹೋಯಿತು. ಆಮೇಲೆ ಪಿಂಪಲ್ಸು ಕಮ್ಮಿ ಆಗ್ತಾ ಬಂತು, ಬಂಗು ಕೂಡ ಹೋಯಿತು. ಹಾಗಾಗಿ ನನಗೆ ಹೇಳ್ತೇನೆ, ನಾನು ಸುಮ್ಮನೆ ಯಾವುದೂ ಹೇಳೋಕ್ಕೆ ಹೋಗಲ್ಲ. ಅದು ಹೋಗೋದೇ ಇಲ್ಲ ಅಂತ ಹೇಳಿದ್ರು ಯಾರೋ, ಖಂಡಿತ ಹೋಗುತ್ತದೆ. ನೀವು ಹೋಗಿಲ್ಲ ಅಂತ ಇರಲೇಬೇಡಿ, ಹೋಗುತ್ತೆ. ನಾನು ಎಷ್ಟೋ ಜನ ಉದಾಹರಣೆ ನೋಡಿದ್ದೀನಿ. ನಾನು ಇಷ್ಟೊತ್ತೆ ಹೋಗಿಸ್ಬೋದಾಗಿತ್ತು, ಅದೆಲ್ಲ ಸಟ್ಟಾಗಿದ್ರೆ. ನನಗೆ ಅಲೋವೆರಾ ಅರಿಶಿನ ಯಾವುದು ಸಟ್ಟಾಗದೇ ಇರೋದಕ್ಕೆ ಕಾರಣಕ್ಕೆ ನಾನು ಇಷ್ಟು ದಿನ ಹಚ್ಕೊಂಡಿರಲಿಲ್ಲ. ನಾನು ಮಾಡದೇ ಇರೋ ಪ್ರಯತ್ನಗಳು 1, 2 ಅಲ್ಲ, ಎಲ್ಲ ಮಾಡ್ತಾ ಬಂದಿದ್ದೀನಿ. ಪಿಂಪಲ್ಸ್ ಬರೋ ಕಾರಣಕ್ಕೆ ನಾನು ಯಾವ ಕ್ರೀಮನ್ನು ಹಚ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಇದು ಹೋಮ್ ರೆಮಿಡಿಯನ್ನು ಮಾಡಿಲ್ಲ. ಟೊಮೊಟೊ ಕೂಡ ನನಗೆ ಅದು ಮಾಡಿದ್ರೆ ಆಗೋದೇ ಇಲ್ಲ. ಹಾಗಾಗಿ ಇಷ್ಟು ದಿನ ಟೈಮ್ ಬಂತು. ನನಗೆ ಇವಾಗ ಸೆಟ್ ಆಗಿರೋದು ಅದೇ ಹೂವಿನ ಪೌಡ್ರು, ಅದನ್ನು ಬಳಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿದೆ ಮುಖ ನೋಡಿ, ಅಷ್ಟಕ್ಕೆ ಎಷ್ಟು ಚೆನ್ನಾಗಿ ಹೊಳಪು ಬರ್ತಾಯಿದೆ. ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ಹೋಮ್ ರೆಮಿಡಿ ಒಳಗೆ ಸಿಗ್ತೀನಿ.